ನಮಸ್ಕಾರ ಎಲ್ಲರಿಗೂ. ಜವಾಹರ್ ನವೋದಯ ವಿದ್ಯಾಲಯದ 9ನೇ ತರಗತಿಯ ಪ್ರವೇಶ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಇಂದು ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ. ಹೌದು, ನಿಮ್ಮ ಕಾಯುವಿಕೆ ಈಗ ಅಂತ್ಯವಾಗಿದೆ. ನವೋದಯ ವಿದ್ಯಾಲಯ ಸಮಿತಿಯು 2026ನೇ ಸಾಲಿನ 9ನೇ ತರಗತಿಯ ಲ್ಯಾಟರಲ್ ಎಂಟ್ರಿ ಸೆಲೆಕ್ಷನ್ ಲಿಸ್ಟ್ ಅನ್ನ ಈಗ ಅಧಿಕೃತವಾಗಿ ಪ್ರಕಟಿಸಿದೆ. ಈ ವಿಡಿಯೋದಲ್ಲಿ ನಾನು ಫಲಿತಾಂಶವನ್ನ ನಿಮ್ಮ ಮೊಬೈಲ್ ನಲ್ಲಿ ಹೇಗೆ ಚೆಕ್ ಮಾಡೋದನ್ನೋದನ್ನ ಹಂತ ಹಂತವಾಗಿ ತೋರಿಸ್ತಿದ್ದೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ಫಲಿತಾಂಶವನ್ನು ಚೆಕ್ ಮಾಡುವ ಮೊದಲು ನಿಮ್ಮ ಹತ್ತಿರ 2 ಪ್ರಮುಖ ಮಾಹಿತಿ ಇರಲೇಬೇಕಾಗತ್ತೆ. ಮೊದಲನೆಯದು ನಿಮ್ಮ ಪರೀಕ್ಷೆಯ ರೋಲ್ ನಂಬರ್ ಬೇಕಾಗತ್ತೆ, ಮತ್ತೆ ನಿಮ್ಮ ಜನ್ಮ ದಿನಾಂಕ ಬೇಕು. ನಿಮ್ಮ ರೋಲ್ ನಂಬರ್ ನಿಖರವಾಗಿ ನೆನಪಿಲ್ಲದಿದ್ದರೆ ದಯವಿಟ್ಟು ಒಮ್ಮೆ ನಿಮ್ಮ ಪರೀಕ್ಷೆಯ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಅನ್ನ ತೆಗೆದುಕೊಳ್ಳಿ. ಅದರಲ್ಲಿ ನಿಮ್ಮ ರೋಲ್ ನಂಬರ್ ಅನ್ನ ಸ್ಪಷ್ಟವಾಗಿ ನೀಡಲಾಗಿರುತ್ತೆ. ಜನ್ಮ ದಿನಾಂಕವನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಏನು ನೀಡಿದ್ದೀರೋ ಅದೇ ದಿನಾಂಕವನ್ನು ಇಲ್ಲಿ ಬಳಸಲೇಬೇಕಾಗತ್ತೆ. ಬನ್ನಿ ಈಗ ಫಲಿತಾಂಶವನ್ನ ಹೇಗೆ ನೋಡೋದನ್ನ ಅದನ್ನ ಮೊಬೈಲ್ ನಲ್ಲಿ ತೋರಿಸ್ತೀನಿ. ಮೊದಲಿಗೆ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೋಬೇಕಾಗತ್ತೆ. ಗೂಗಲ್ ಕ್ರೋಮ್ ನ ಓಪನ್ ಮಾಡಿದ ನಂತರ NVS 9 ಅಂತ ಸರ್ಚ್ ಮಾಡಬೇಕಾಗತ್ತೆ. ಅಥವಾ ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ cbscit.in ಅಂತ ಸರ್ಚ್ ಮಾಡಿ ಓಪನ್ ಆಗುತ್ತೆ ಒಂದು ವೆಬ್ಸೈಟ್. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ನೋಡ್ತಾ ಇರಬಹುದು 2 ಬಾಕ್ಸ್ ಗಳು ಕಾಣ್ತಾ ಇದೆ. ಅದರಲ್ಲಿ ಮೊದಲನೇ ಬಾಕ್ಸ್ ರೋಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಇರುತ್ತೆ. ಅದಾದ ಬಳಿಕ 2ನೇ ಬಾಕ್ಸ್ ನಲ್ಲಿ ನಮ್ಮ ಜನ್ಮ ದಿನಾಂಕ ಅಂದ್ರೆ ನಿಮ್ಮ ಮಗುವಿನ ಜನ್ಮ ದಿನಾಂಕವನ್ನು ಹಾಕ್ಬೇಕಾಗತ್ತೆ. ಸರಿಯಾಗಿ ಹಾಕಿದ ನಂತರ ಕೆಳಗಡೆ ಕೊಟ್ಟಿರುವಂತಹ ಒಂದು ಚೆಕ್ ರಿಸಲ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೀನ್ ಮೇಲೆ ನಿಮ್ಮ ಫಲಿತಾಂಶ ಬರುತ್ತದೆ. ನೀವು ಸೆಲೆಕ್ಟ್ ಆಗಿದ್ದೀರಾ ಅಥವಾ ಇಲ್ಲವೋ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಬಂದಿರುತ್ತೆ. ಈ ಪರೀಕ್ಷೆಯಲ್ಲಿ ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ನೀವು ಮುಂದಿನ ಅಡ್ಮಿಷನ್ ಪ್ರಕ್ರಿಯೆಗಾಗಿ ನಿಮ್ಮ ಶಾಲೆಯ TC, ಜಾತಿ ಪ್ರಮಾಣ ಪತ್ರ, ಅಂಕಪಟ್ಟಿ ಮತ್ತು ಇತರೆ ಮೂಲ ದಾಖಲಾತಿಗಳನ್ನ ಈಗಲೇ ಸಿದ್ಧ ಮಾಡಿ ಇಟ್ಟುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯವನ್ನು ಭೇಟಿ ನೀಡಿ. ಒಂದು ವೇಳೆ ನೀವು ಆಯ್ಕೆ ಆಗದಿದ್ದರೆ ನಾಟ್ ಸೆಲೆಕ್ಟೆಡ್ ಅಂತ ಬಂದಿರುತ್ತೆ. ದಯವಿಟ್ಟು ಸ್ವಲ್ಪನೂ ಬೇಸರ ಮಾಡಿಕೊಳ್ಳಬೇಡಿ ಮತ್ತು ನಿರಾಸೆಗೊಳ್ಳಬೇಡಿ. ಇದು ಜೀವನದ ಒಂದು ಸಣ್ಣ ಪರೀಕ್ಷೆ ಅಷ್ಟೇ. ನಿಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಲು ಮುಂದೆ ಇನ್ನೂ ಅನೇಕ ಅದ್ಭುತ ಅವಕಾಶಗಳು ಕಾದಿವೆ. ನಿಮ್ಮ ಪರಿಶ್ರಮ ಮತ್ತು ಅಧ್ಯಯನವನ್ನ ಹೀಗೆ ಮುಂದುವರಿಸಿ. ಯಶಸ್ಸು ನಿಮ್ಮದಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಮತ್ತು ಇತರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಕಾಮೆಂಟ್ ಹಾಕಿ. ನಿಮ್ಮ ಮಗನ ಫಲಿತಾಂಶ ಏನಾಯ್ತು, ನೀವು ಸೆಲೆಕ್ಟ್ ಆದ್ರ ಅಥವಾ ಯಾವುದೇ ಗೊಂದಲಗಳಿದ್ದರೆ ಕೆಳಗೆ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಶಿಕ್ಷಣಕ್ಕೆ ಸಂಬಂಧಿಸಿದ ಇಂತಹ ಇನ್ನಷ್ಟು ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.